ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಹಾಗೆ ನಾನು ಕೂಡ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಗೈಸ್, ಇವತ್ತು ವರಮಹಾಲಕ್ಷ್ಮಿ ಶಾಪಿಂಗ್ ಹೋಗಿದ್ದೆ ಗೈಸ್. ನಮ್ಮ ದಾವಣಗೆರೆಯಲ್ಲಿರೋ ಅಂಥ ವರಮಹಾಲಕ್ಷ್ಮಿ ಶಾಪಿಗೆ ಹೋಗಿ ಸೀರೆ ಪರ್ಚೇಸ್ ಮಾಡೋಣ ಅಂತ ಹೋಗಿದ್ದಾಯಿತು. ವರಮಹಾಲಕ್ಷ್ಮಿ ಇದೆ ಅಲ್ವಾ, ಸೊ ಹಾಗಾಗಿ ಹೋಗಿದ್ವಿ. ಶಾಪಲ್ಲಿ ತುಂಬ ಚೆನ್ನಾಗಿರೋವಂಥ ಕಲೆಕ್ಷನ್ಸ್ ಇದೆ ನೋಡಿ, ಎಷ್ಟು ಚೆನ್ನಾಗಿದೆ. ಎಲ್ಲರೂ ಕೈಯಲ್ಲೂ ಕೂಡ ಕವರ್ಸ್ ಇದ್ವು ಗೈಸ್. ತುಂಬ ಚೆನ್ನಾಗಿದೆ ಅನಿಸ್ತು ಕಲೆಕ್ಷನ್ಸ್ ಮಾತ್ರ. ಹಾಗಾಗಿ ಎಲ್ಲರೂ 1, 2 ಅಂತೇಳಿ ತೊಗೊಂಡು ಹೋಗ್ತಾನೆ ಇದ್ದರು. ನನಗೂ ಕೂಡ ನೋಡಿ ತೊಗೋಬೇಕು ಅನ್ನೋ ಕ್ಯೂರಿಯಾಸಿಟಿ ಬಂದುಬಿಡ್ತು. ಅಷ್ಟು ಚೆನ್ನಾಗಿರೋವಂಥ ಕಲೆಕ್ಷನ್ಸ್ ಹಾಕಿದ್ದಾರೆ ನೋಡಿ. ನಿಮ್ಮೆಲ್ರಿಗೂ ಇಷ್ಟ ಆದರೆ ನೀವು ಕೂಡ ಹೋಗಿ ಒಂದು ಸಲ ವಿಸಿಟ್ ಮಾಡಿ. ಯುಗಾದಿ ಅಂತೀನಿ, ವರಮಹಾಲಕ್ಷ್ಮಿ ಹಬ್ಬ ಇನ್ನು 3 ದಿನ ಇದೆ. ಸೊ ಬೇಗ ಹೋಗಿ ಶಾಪಿಂಗ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನೋಡಿ. ಈಗ ವಿಸಿಟ್ ಮಾಡ್ತಾ ಇದ್ದೀವಿ, ಬನ್ನಿ ಶಾಪ್ ಒಳಗೆ ಹೋಗೋಣ. ಅವ್ರು ಹೋದ ತಕ್ಷಣ ವೆಲ್ಕಮ್ ಮಾಡ್ತಿದ್ದಾರೆ, ನಮಸ್ಕಾರ ಹೇಳಿ. ನಾವು ಕೂಡ ಅವ್ರಿಗೆ ನಮಸ್ಕಾರ ಅಂತ ಹೇಳಿದ್ದಾಯಿತು. ಇಲ್ಲಿ ಗೊಂಬೆಗಳಿಗೆ ಡ್ರೆಸ್ಗಳನ್ನು ಹಾಕಿದ್ದಾರೆ ನೋಡಿ, ಎಷ್ಟು ಚೆನ್ನಾಗಿದೆ, ಕಲರ್ ಚೆನ್ನಾಗಿದೆ ಅಲ್ವಾ. ಹಾಗೆ ಸ್ಯಾರಿ ಕೂಡ ಉಡಿಸಿದ್ರು ಇನ್ನೊಂದು ಗೊಂಬೆಗೆ, ಕ್ಯೂಟಾಗಿ ಕಾಣಿಸ್ತಾ ಇತ್ತು. ಈಗ ನಮ್ಮ ಲಕ್ಷ್ಮಿ ಇದ್ದಾರೆ ಇಲ್ಲಿ ನೋಡಿ. ನಮ್ಮ ಲಕ್ಷ್ಮಿ ನಾನು ಇಷ್ಟಪಡುವಂಥ ಸ್ವಲ್ಪ ಜಾಸ್ತಿ ನಂಬ್ತೀನಿ ಲಕ್ಷ್ಮಿನ. ಸೊ ಹಾಗಾಗಿ ನಮ್ಮ ಲಕ್ಷ್ಮಿಗೂ ಕೂಡ ಒಂದು ವಿಸಿಟ್ ಹಾಕಿ ನಮಸ್ಕಾರ ಅಂತ ಹೇಳಿ ಮುಂದಕ್ಕೆ ವೀಡಿಯೋ ಮಾಡ್ಕೊಳಕ್ಕೆ ಹೋಗಿದ್ದಾಯಿತು. ಇಲ್ಲಿ ಕಾಣಿಸ್ತಿದೆ ಅಲ್ವಾ ಗಾಯ್ಸ್ ನಿಮಗೆ, ಏನು ಗೊತ್ತಾ, ಇದೆಲ್ಲ ಸಿಂಥೆಟಿಕ್ ಸ್ಯಾರೀಸು. ಸಿಂಥೆಟಿಕ್ಕು ತುಂಬಾ ಚೆನ್ನಾಗಿದೆ, ಕಲೆಕ್ಷನ್ ಒಂದಕ್ಕಿಂತ ಒಂದು ಚೆನ್ನಾಗಿತ್ತು. ಬಟ್ ನಾನು ನೋಡಿ ಇದರಲ್ಲೇ ನಿಮಗೆ ವೀಡಿಯೋಸೆಲ್ಲ ತೋರಿಸ್ತಿದ್ದೀನಿ, ಎಷ್ಟು ಚೆನ್ನಾಗಿದೆ ಕಲರ್ಸ್ ಎಲ್ಲ. ಯೂನಿಕ್ ಆಗಿರೋ ಅಂಥ ಕಲರ್ಸ್ನೇ ಇಟ್ಟಿದ್ದಾರೆ, ತುಂಬ ಚೆನ್ನಾಗಿತ್ತು. ಒಂದಕ್ಕಿಂತ ಯಾವ್ದು ತೊಗೊಳೋಣ ಯಾವ್ದು ಬಿಡೋಣ ಅನ್ನೋ ಥರ ಇದೆ ನೋಡಿ. ಒಂದು ಸಲ ಹೋಗಿ ವಿಸಿಟ್ ಮಾಡಿ. ಯಾರೇ ಆಗಲಿ ನೋಡಿದ್ರೆ ತಗೊಳ್ಳೋದೇ ಬರೋದಿಲ್ಲ, ಆ ಥರ ಇದೆ ಸ್ಯಾರೀಸ್ ಎಲ್ಲ. ಕಾಟನ್ ಸ್ಯಾರಿ ಕೇಳ್ತೀರಾ, ಸಿಂಥೆಟಿಕ್ ಕೇಳ್ತೀರಾ, ಏನದು ರೇಷ್ಮೆ ಸೀರೆ, ಕಾಂಚೀವರಮು, ಆಮೇಲೆ ಟಿಶ್ಯೂ ಸ್ಯಾರಿ, ಪೈತಾನಿ, ವೆರೈಟೀಸ್ ಆಫ್ ಸ್ಯಾರೀಸ್ ಇದೆ. ಗ್ರೌಂಡ್ ಫ್ಲೋರು, ಫಸ್ಟ್ ಫ್ಲೋರು, ಸೆಕೆಂಡ್ ಫ್ಲೋರು, ಥರ್ಡ್ ಫ್ಲೋರಲ್ಲಿ ಕೂಡ ಇದೆ. ಫಸ್ಟ್ ಫ್ಲೋರಲ್ಲಿ ಏನೇನು ಸಿಗುತ್ತೆ ಅನ್ನೋದು ನಿಮಗೆ ಆಮೇಲೆ ಬೋರ್ಡಲ್ಲಿರೋದನ್ನು ಹೇಳ್ತೀನಿ ಬನ್ನಿ. ಈಗ ಇಲ್ಲೆಲ್ಲ ಆಲ್ಮೋಸ್ಟ್ ಕಾಟನ್ ಸ್ಯಾರೀಸು, ಟಿಶ್ಯೂ ಸ್ಯಾರೀಸ್ ಎಲ್ಲ ನೋಡ್ತಾ ಇದ್ರು. ಹಾಗೆ ನಾನು ಒಂದು ರೌಂಡ್ ನೋಡೋಣ ಹೇಗಿದೆ ಅಂತ ನೋಡ್ಕೊಂಡು ವೀಡಿಯೋ ಮಾಡ್ಕೊಂಡು ಬರ್ತಾಯಿದ್ದೆ. ಯಾವತ್ತೇ ಆಗಲಿ ಗೈಸ್, ನೀವು ಎಲ್ಲೇ ಸಾರಿ ಶಾಪಿಂಗ್ ಹೋಗ್ತೀರಾ ಅಂದರೆ ಒಂದು ಸಲ ಎಲ್ಲ ಕಡೆ ಹೋಗಿ ವಿಸಿಟ್ ಮಾಡಿ. ಸುಮ್ಮನೆ ಹೋದೆ ಯಾವುದೋ ಒಂದು ಸಿಕ್ತು ಅಂತ ಹೇಳ್ಕೊಂಬಂದೆ ಅಂತ ಬರಬೇಡಿ. ಇದೊಂದು ಟಿಪ್ ಅಂತಲೇ ಅಂದ್ಕೊಳ್ಳಿ. ಎಲ್ಲ ಕಡೆಯೂ ಒಂದೇ ಥರ ಕಲೆಕ್ಷನ್ಸ್ ಇರಲ್ಲ ಅಲ್ವಾ, ಬೇರೆ ಬೇರೆ ವೆರೈಟೀಸ್ ಇರುತ್ತೆ. ಈಗ ನಿಮಗೆ ಫ್ಯಾನ್ಸಿ ಇಷ್ಟ ಆಗ್ಬೋದು, ಅಥವಾ ಕಾಟನ್ ಸ್ಯಾರೀಸು, ಅಥವಾ ಈಗೇನೋ ಟಿಶ್ಯೂ, ಅದೇನೋ ವೆರೈಟೀಸ್ ಆಫ್ ಇದೆ, ಬನಾರಸಿ, ಇವೆಲ್ಲ ಇರುತ್ತೆ. ನಾವೇನು ಮಾಡ್ತೀವಿ, ಸಿಗೋದೊಂದು ಕಡೆ ಬಂದುಬಿಡ್ತೀವಿ. ಒಂದು ಸಲ ಶಾಪಲ್ಲಿ ಎಲ್ಲೆಲ್ಲಿ ಏನೇನಿದೆ ಅಂತ ವಿಸಿಟ್ ಮಾಡಿದ್ರೆ ನಿಮಗೆ ಚೀಪ್ ಆ್ಯಂಡ್ ಬೆಸ್ಟಾಗಿ ಸಿಗೋವಂಥದ್ದು ಸಿಗುತ್ತೆ. ಓಕೆ, ನಮಗೆ ಅಮೌಂಟ್ ಬಜೆಟ್ ನೋಡಿ ತೊಗೊಳ್ಳೋರು ಇರ್ತಾರೆ ನಮ್ಮಂಥವ್ರು. ಸೊ ಅಂಥವ್ರಿಗೂ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಇಲ್ಲಿ ನೋಡಿ, ಇಲ್ಲಿ ಫ್ಯಾನ್ಸಿ ಸ್ಯಾರೀಸ್ ನೋಡ್ತಾ ಇದ್ದಾರೆ. ಫ್ಯಾನ್ಸಿನೂ ಬ್ಲ್ಯಾಕ್ ಅಂತೂ ಸಖತ್ತಾಗಿ ಕಾಣ್ತಿದೆ ಅಲ್ವಾ ಗಾಯ್ಸ್, ಸಖತ್ತಾಗಿದೆ, ಯೂನಿಕ್ ಆಗಿದೆ ಅಂತ ಅನ್ನಿಸ್ತು ನನಗೆ ಬ್ಲ್ಯಾಕ್ ಈ ಸ್ಯಾರಿ ನೋಡಿನೇ ವಾವ್ ಅಂತ ಅನ್ನಿಸ್ತಾ ಇತ್ತು. ಅದನ್ನು ನೋಡಿ ತೊಗೋಬೇಕು ಅಂತ. ಒಂದು ಮೆರೂನ್ಸು, ಎಷ್ಟು ಕಲರ್ಸ್ ಅಂತೂ ಸಖತ್ತಾಗಿದೆ. ಎಲ್ಲ ಕಲರ್ಸ್ ಅವೈಲಬಲ್ ಇದೆ ಅಂತ ಹೇಳಿದ್ರು ತಪ್ಪೇನಿಲ್ಲ ನೋಡಿ. ಎಲ್ಲ ಅವ್ರಿಗೆ ತೋರಿಸ್ತಾ ಇದ್ರು. ಹಾಗೆ ಅವರು ಪಕ್ಕದಲ್ಲಿ ಒಬ್ಬರು ಕ್ರೇಪ್ ಸ್ಯಾರೀಸ್ ಹಿಡ್ಕೊಂಡು ನಿಂತಿದ್ರು. ಜೊತೆಗೆ ಈ ಫ್ಯಾನ್ಸಿ ಸ್ಯಾರೀಸ್ ಕೂಡ ನೋಡ್ತಾ ಇದ್ರು. ಹಾಗೆ ನಾನು ಕೂಡ ವೀಡಿಯೋ ಮಾಡಿಕೊಂಡೆ. ಕ್ಲಿಪ್ಪಿಂಗ್ಸ್ ಬೇಕಲ್ಲ ನಿಮಗೆಲ್ಲ ತೋರಿಸೋದಕ್ಕೆ, ಅದಕ್ಕೆ ಕೆಲವರು ಗಂಡಸರು ಬೈಕೋತಿರ್ತಾರೆ, ಮಾಡೋಕ್ಕೆ ಕೆಲಸ ಇಲ್ಲ ತಾಯಿ ನಿನಗೆ ಅಂತ ಅನ್ನೋರು ಇರ್ತಾರೆ. ಬಟ್ ಏನೂ ಮಾಡೋಕ್ಕಾಗಲ್ಲ, ಹೆಣ್ಮಕ್ಳಿಗೆ ಆಲ್ಮೋಸ್ಟ್ ಇಷ್ಟನೇ ಅಲ್ವಾ. ಸ್ಯಾರೀಸ್ ಅಂದರೆ ಯಾರಿಗೆಲ್ಲ ಇಷ್ಟ ಆಗೋಲ್ಲ ಹೇಳಿ, ಕೊಡ್ಸೋರಿಗೆ ಕಷ್ಟ ಆಗುತ್ತೆ, ಬಟ್ ತಗೊಳ್ಳೋರಿಗೆ ಇಷ್ಟ ಆಗುತ್ತೆ. ಹಾಗಂತ ಹೇಳ್ತಾ ಬನ್ನಿ. ಗ್ರೌಂಡ್ ಫ್ಲೋರಲ್ಲಿ ಸಿಂಥೆಟಿಕ್ಸ್ ಸ್ಯಾರಿ, ಫ್ಯಾನ್ಸಿ ಸ್ಯಾರಿ, ವರ್ಕ್ ಸ್ಯಾರಿ ಇದೆ. ಮತ್ತು ಫಸ್ಟ್ ಫ್ಲೋರಲ್ಲಿ ಕಾಂಚೀವರಮು, ಅರಿಣಿ ಮತ್ತು ಇಕ್ಕತ್ತು ಸಾಫ್ಟ್ ಸಿಲ್ಕ್ ಸ್ಯಾರೀಸು. ಸೆಕೆಂಡಲ್ಲಿ ಕಾಂಚೀವರಂ ಫ್ಯಾನ್ಸಿ ಡಿಸೈನರು, ಬನಾರಸ್ಸು, ಪೈತಾನಿ, ಹ್ಯಾಂಡ್ಲೂಮು, ಉಪ್ಪದ ಸೀರೆ, ಗದ್ವಾಲು ಇದೆ. ನೆಕ್ಸ್ಟ್ ಮೇಲೆ ಸಲ್ವಾರ್ಸು ಮತ್ತು ಚಿಕ್ಕ ಮಕ್ಕಳಿಗೆ ಇರೋವಂಥದ್ದು ಏನೋ ಎಲ್ಲ ಆಲ್ಮೋಸ್ಟ್ ಮೇಲ್ಗಡೆ ಇದೆ. ಹೋಗಿ ಒಂದು ಸಲ ವಿಸಿಟ್ ಮಾಡಿ. ಹಾಗೆ ಇಲ್ಲಿ ಮೆಟ್ಲತ್ತಿಗೆ ಹೋಗೋಕ್ಕಾಗಲ್ಲ ಅನ್ನೋರಿಗೆ ಲಿಫ್ಟ್ ವ್ಯವಸ್ಥೆ ಕೂಡ ಇದೆ. ಇಲ್ಲಿ ನೋಡಿ, ತುಮಕೂರು ಸಿದ್ಧಗಂಗಾ ಸ್ವಾಮೀಜಿ ಫೋಟೋಸ್ ಕೂಡ ಹಾಕಿದ್ರು, ಅವ್ರಿಗೂ ಕೂಡ ಒಂದು ನಮಸ್ಕಾರ ಅಂತ ಹೇಳ್ತಾ ಮೇಲೆ ಹೋಗ್ತಾ ಇದ್ದೀವಿ ಫಸ್ಟ್ ಫ್ಲೋರ್ಗೆ. ಬನ್ನಿ, ಫಸ್ಟ್ ಫ್ಲೋರಲ್ಲಿ ಹೇಳಿದ್ನಲ್ಲ ಏನೇನು ಸಿಗುತ್ತೆ ಅಂತ ಆ ಫೋಟೋ ನೋಡಿಬಿಟ್ಟು ಈಗ ಫಸ್ಟ್ ಫ್ಲೋರಲ್ಲಿ ಹೋಗ್ತಾ ಇದ್ದೀನಿ ನೋಡಿ ಗೈಸ್. ಫೋಟೋ ವಾವ್, ಪಿಕ್ ಅಂತೂ ಸಕ್ಕತ್ತಾಗಿದೆ. ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದಾರಲ್ವ ಇವರು ಫೋಟೋದಲ್ಲಿ ಇರೋರು. ಯಾರಿಗೆ ಹೇಳಿ ನೋಡೋಣ, ಗೊತ್ತಿರೋರು ಎಲ್ರಿಗೂ ಗೊತ್ತಿದೆ ಬಿಡಿ, ಆಲ್ಮೋಸ್ಟ್ ಗೊತ್ತಿದ್ದೇ ಇರುತ್ತೆ.
ಆಗ ನಾವು ಫಸ್ಟ್ ಫ್ಲೋರಿಗೆ ಬಂದೇ ಬಿಟ್ವಿ. ಇಲ್ಲಿ ನೋಡಿ, ಈ ಫೋಟೋದಲ್ಲಿ ಇರೋದು ಯೆಲ್ಲೋ ವಿತ್ ಪಿಂಕ್ ಕಾಂಬಿನೇಷನ್ ಸ್ಯಾರಿ ಸಖತ್ತಾಗಿ ಕಾಣ್ತಾ ಇದೆ. ಎಷ್ಟು ಚೆನ್ನಾಗಿ ಯೂನೀಕಾಗಿರುವಂಥ ಸ್ಯಾರೀಸ್ ಏನು ಇದು ಕಾಂಚೀವರಂ ಸ್ಯಾರೀಸ್ ಇದೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ. ಫಸ್ಟ್ ಫ್ಲೋರಲ್ಲಿ ಇಲ್ಲಿ ಕಾಣಿಸ್ತಾ ಇದೆ ಸಾಫ್ಟ್ ಸಿಲ್ಕ್ ಇರೋವಂಥ ಪ್ಲೇಸ್ ಇದು. ಆಲ್ಮೋಸ್ಟ್ ಇಲ್ಲಿ ಫಸ್ಟ್ ಫ್ಲೋರಲ್ಲಿ ಏನು ಹೇಳಿದ್ನಲ್ಲ ಅವಷ್ಟು ಮಾತ್ರ ಸಿಗುತ್ತೆ. ಸೆಕೆಂಡ್ ಫ್ಲೋರಲ್ಲಿ, ತರ್ಡ್ ಫ್ಲೋರಲ್ಲಿ ಏನೇನು ಹೇಳಿದ್ನಲ್ಲ ಅವೆಲ್ಲ ಅಲ್ಲಲ್ಲಿ ಸಿಗುತ್ತೆ. ಓಕೆನಾ, ಹುಡುಕೋ ಅವಶ್ಯಕತೆನೇ ಇಲ್ಲ. ಎಲ್ಲೆಲ್ಲಿ ನಿಮಗೆ ಯಾವುದ್ಯಾವುದು ಬೇಕೋ ಅವರೆಲ್ಲ ನೀಟಾಗಿ ಬೋರ್ಡಲ್ಲಿ ಹಾಕಿದರೆ ಒಂದು ಸಲ ಓದ್ಕೊಂಬಿಟ್ರೆ ನಿಮಗೆ ಆಲ್ಮೋಸ್ಟ್ ಎಲ್ಲ ಅಲ್ಲೇ ಸಿಕ್ಬಿಡುತ್ತೆ. ಓಕೆನಾ, ಹಾಗೆ ನೋಡಿ ಇವಾಗ ಗೈಸ್, ಇಲ್ಲಿ ರೇಷ್ಮೆ ಸೀರೆಗಳೇ ಜಾಸ್ತಿ ಇರೋವಂಥದ್ದು, ಕಾಂಚೀಪುರಮು ಅವೆಲ್ಲ. ಸೊ ಹಾಗಾಗಿ ಒಂದು ರೌಂಡ್ ತೋರಿಸ್ದೆ. ಈ ಗೊಂಬೆ ಗುಡಿಸಿರೋವಂಥ ಸ್ಯಾರಿ ಸಾಫ್ಟ್ ಸಿಲ್ಕು ಕಲರ್ ಸಖತ್ತಾಗಿದೆ ಅಲ್ವಾ ಗೈಸ್. ನೋಡಿ, ಇಲ್ಲಿ ಕೂಡ 510ರಿಂದ ಸ್ಟಾರ್ಟ್ ಅಂತೆ, 580ರಿಂದ ಸಾರಿ. ಇಲ್ಲಿ ಗಂಡಸರಿಗೂ ಕೂಡ ಪಂಚೆ, ಶಲ್ಯ, ಶರ್ಟು. ಈಗ ಟ್ವೀನಿಂಗ್ ಮಾಡಬೇಕು ಗಂಡ ಹೆಂಡ್ತಿ ಅನ್ನೋರು ಇರ್ತಾರಲ್ಲ, ಆ ಥರದವ್ರಿಗೂ ಸಿಗುತ್ತೆ. ಮತ್ತು ಅಣ್ಣ ತಮ್ಮ ಒಂದೇ ಥರ ಟ್ವೀನಿಂಗ್ ಮಾಡಬೇಕು, ಅಕ್ಕ ತಂಗಿರು ಒಂದೇ ಥರ ಟ್ವೀನಿಂಗ್ ಮಾಡಬೇಕು ಅನ್ನೋರು ಇರ್ತಾರೆ. ಸೊ ಆ ಥರದವ್ರಿಗೂ ಕೂಡ ಪಂಚೆ, ಶಲ್ಯ ಕಲರ್ಸಲ್ಲಿ ಕೂಡ ಸಿಗುತ್ತಂತೆ ಮದುವೆಗಳಿಗೆ. ನೋಡಿ, ಇಲ್ಲಿ ಕಾಣಿಸ್ತಾ ಇದೆ ಅಲ್ವಾ, ಆ ಥರ ಎಲ್ಲ ಇದೆ, ಇಲ್ಲಿ ಅವೈಲಬಲ್ ಇದೆ. ಒಂದ್ಸಲ ನಿಮಗೆ ಆರ್ಡರ್ ಇನ್ನು ಕೊಟ್ರಿ ಅಂದರೆ ಮತ್ತೆ ಅವರು ತರಿಸ್ಕೂಡ ಕೊಡ್ತಾರಂತೆ, ಜಾಸ್ತಿ ಆರ್ಡರ್ಸ್ ಏನಾದ್ರು ಇತ್ತು ಅಂದರೆ. ಹಾಗೆ ನಾನು ಇವಾಗ ಬಂದಿದ್ದೀನಿ, ನೋಡೋಣ. ಇವರು ನಾನು ಒಂದು ವೀಡಿಯೋ ಮಾಡ್ಕೋತಾ ಇದ್ನಲ್ಲ, ಹಾಗಾಗಿ ಬನ್ನಿ ಕೂತ್ಕೊಳ್ಳಿ ಒಂದು ಸಲ ನೋಡಿ, ನೀವೇನೋ ತೊಗೊಳೋದು ಬೇಡ, ಅಟ್ಲೀಸ್ಟ್ ನೋಡಿ ಅಂತ ಹೇಳಿದರು. ಹಾಗಾಗಿ ಈಗ ಬ್ಲೂ ಕಲರ್ ಸ್ಯಾರಿ ತೋರಿಸ್ತಾ ಇದ್ದಾರೆ ನೋಡಿ, ಹೇಗಿದೆ, ಸಖತ್ತಾಗಿದೆ ಅಲ್ವಾ. ಏನೇ ಅಂದರೂ ಕಂಚಿ ಸೀರೆ ಅಂದರೆ ಕಂಚಿ ಸೀರೆ ಕಣ್ರಿ. ಈ ಗ್ರೀನ್ ವಿತ್ ಪಿಂಕ್ ಶೇಡಲ್ಲಿರೋವಂಥದ್ದು ನೋಡಿ, ಕಂಚಿ ಸ್ಯಾರೀಸ್ ಎಷ್ಟು ಚೆನ್ನಾಗಿದೆ. ಕಾಂಚೀವರಂ ಸ್ಯಾರಿ, ಪಿಂಕ್ ಬ್ಲೌಸ್ ಬಂದಿದೆ, ಬುಟ್ಟ ಬುಟ್ಟ ಮಧ್ಯದಲ್ಲಿ ಏನು ಗ್ರೀನ್ ಒಳಗಡೆ ಚೆನ್ನಾಗಿದೆ ಅಂತ ಅನ್ನಿಸ್ತು. ದೊಡ್ಡ ಬಾರ್ಡ್ರ್ ಇದು, ಬಟ್ ಈಗ ಹೈಟ್ ಇರೋರಿಗೆ ಚೆನ್ನಾಗಿ ಕಾಣುತ್ತೆ. ಹೈಟ್ ಇಲ್ಲ ಅಂದರೆ ಚಿಕ್ಕ ಬಾರ್ಡ್ರ್ ಇದ್ದು ಕೆಳಗಡೆ ದೊಡ್ಡ ಬಾರ್ಡ್ರು ಬಂದರೆ ಚೆನ್ನಾಗೆ. ಬಟ್ ಎರಡೂ ಕಡೆ ದೊಡ್ಡ ದೊಡ್ಡ ಬಾರ್ಡ್ರ್ ಬಂದರೆ ಏನಾಗುತ್ತೆ, ಅಷ್ಟು ಹೈಟ್ ಕಡಿಮೆ ಇರೋರಿಗೆ ಚೆನ್ನಾಗಿ ಕಾಣಲ್ಲ. ಒಂದು ಸೈಡು ಅಂದರೆ ಮೇಲೆ ನಾವು ಟಕ್ ಮಾಡ್ತೀವಲ್ಲ ಅಲ್ಲಿ ಚಿಕ್ಕದಾಗಿ ಬರಬೇಕು, ಕೆಳಗಡೆ ಉದ್ದ ಇದ್ರೂ ನಡೆಯುತ್ತೆ. ಈ ಗ್ರೀನ್ ಕಲರು ಚೆನ್ನಾಗಿದೆ ಅಂತ ಅನ್ನಿಸ್ತು ಅಲ್ವಾ ಗೈಸ್. ಫುಲ್ ಡಾರ್ಕ್ ಶೇಡಲ್ಲಿ ಬಂದಿರೋ ಅಂಥ ಸ್ಯಾರಿ ಇದು. ಈ ಪಿಂಕು, ಈಗ ಲಕ್ಷ್ಮಿಗೆ ಆಲ್ಮೋಸ್ಟ್ ಪಿಂಕು, ಗ್ರೀನು, ಬ್ಲೂ, ಯೆಲ್ಲೋ ಈ ಥರ ಜಾಸ್ತಿ ತಗೊಳ್ಳೋ ಅಂಥದ್ದು ತುಂಬ ಜನ. ಪಿಂಕ್ ಶೇಡ್ ತುಂಬ ಜನ ಯೂಸ್ ಮಾಡ್ತಾರೆ. ಪಿಂಕು, ರೆಡ್ಡು, ಗ್ರೀನು, ಬ್ಲೂ, ಯೆಲ್ಲೋ ಇವಿಷ್ಟನ್ನು ತುಂಬ ಇಷ್ಟಪಟ್ಟು ಲಕ್ಷ್ಮಿ ಗುಡಿಸೋ ಅಂಥದ್ದು. ಹಾಗಾಗಿ ಅವರು ವೀಡಿಯೋ ಮಾಡ್ಕೋತಾ ಇದ್ದೀನಿ ಅಂತೇಳಿ ಎಲ್ಲ ತೋರಿಸಿ ನನಗೆ ವೀಡಿಯೋಸ್ ಮಾಡ್ಕೊಳ್ಳೋಕ್ಕೆ ಹೆಲ್ಪ್ ಮಾಡಿದ್ರು. ಬಟ್ ವೀಡಿಯೋ ಅಲೋ ಇಲ್ಲ ಅಂದರು, ಆದರೂ ನಾನು ರಿಕ್ವೆಸ್ಟ್ ಮಾಡಿಕೊಂಡೆ, ಹಾಗಾಗಿ ತೋರಿಸಿದ್ರು. ಕೆಲವರು ಫಸ್ಟ್ ಫ್ಲೋರಲ್ಲಿ ಮಾಡ್ಕೊಳ್ಳಿ ವೀಡಿಯೋ ಅಂದರು, ಫಸ್ಟ್ ಅಲ್ಲ ಗ್ರೌಂಡ್ ಫ್ಲೋರಲ್ಲಿ ಹೇಳಿದರು ಮಾಡ್ಕೊಳ್ಳಿ ಅಂತ. ಇವರು ಇಲ್ಲಿ ಮಾಡ್ಕೊಳ್ಳೋ ಆಗಿಲ್ಲ, ಯಾಕಂದರೆ ಇದು ಕಾಂಚೀವರಂ ಸ್ಯಾರೀಸ್ ಅಲ್ವಾ. ಸೊ ಹಾಗಾಗಿ ಅದೇನೋ ಗೊತ್ತಿಲ್ಲ, ಕೆಲವರು ಅಲೋ ಮಾಡ್ತಾರೆ, ಕೆಲವರು ಮಾಡಲ್ಲ. ಹಾಗಾಗಿ ಆದರೂ ತೋರಿಸಿದ್ರು. ಇದು ನೋಡಿ, ಪಿಂಕ್ ಮತ್ತು ಗ್ರೀನ್ ಶೇಡಲ್ಲಿರೋ ಇರೋವಂಥದ್ದು ಇದು ಕೂಡ ಸ್ಯಾರಿ. ಬಟ್ ಇದು ಸ್ವಲ್ಪ ಡಾರ್ಕಲ್ಲಿದೆ, ಚೆನ್ನಾಗಿದೆ ಅಂತ ಅನ್ನಿಸ್ತು ಅಲ್ವಾ. ನೋಡಿ ಎಷ್ಟು ಸಖತ್ತಾಗಿ ಕಾಣ್ತಾ ಇದೆ, ಲೈಟ್ ಬೆಳಕಿಗೆ ಹೋದಕ್ಕೂ ಸಖತ್ತು ಚೆನ್ನಾಗಿ ಕಾಣಿಸ್ತಾ ಇತ್ತು. ಬ್ಲೂ ಕಲರ್ ಶೇಡಲ್ಲಿರೋವಂಥ ಕಾಂಚೀವರಂ ಸ್ಯಾರೀಸು. ವೀಡಿಯೋ ಪರ್ಪಸ್ಸಿಗೋಸ್ಕರ ನಾನು ಇವರಿಗೆಲ್ಲ ಈ ಥರ ಹಾಕಿ ತೋರಿಸಿ ಅಂತ ಹೇಳಿದೆ. ಪಾಪ ಅವ್ರು ನನಗೆ ತೋರಿಸಿದ್ರು ನೋಡಿ, ಎಷ್ಟು ಚೆನ್ನಾಗಿದೆ. ವಾವ್, ಸೂಪರ್ ಅಲ್ವಾ. ನಿಮಗೆಲ್ರಿಗೂ ಇಷ್ಟ ಆದರೆ ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ನೋಡಿದ್ದಕ್ಕೆ. ಬಾಯ್.